ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಮೀನರಾಶಿಯಲ್ಲಿ ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಗಳ ಯುಕ್ತವಾಗಿ ಮೀನರಾಶಿಯವರಿಗೆ 2026ನೇ ವರ್ಷದ ಫಲಾಫಲಗಳು ಹೇಗಿದ್ದಾವೆ, ಲಾಭ ನಷ್ಟಾದಿಗಳು ಹೇಗಿದ್ದಾವೆ, ಯಾವ ಕೆಲಸಗಳಲ್ಲಿ ಜಯ ತಂದು ಕೊಟ್ಟರೆ ಯಾವ ಕೆಲಸಗಳಲ್ಲಿ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಒಂದು ಮೀನರಾಶಿಯವರು ತದೇಕ ಚಿತ್ತರಾಗಿ ತಮ್ಮ ಮೇಲೆ ತಮಗೆ ನಂಬಿಕೆ ಇರುವ ಹಾಗೆ ಕೆಲಸವನ್ನು ಮಾಡುವಂತಹ ಹವ್ಯಾಸವನ್ನು ಮಾಡಿಕೊಳ್ಳಿ ಈ ಮೀನರಾಶಿಯವರು. ಯಾಕಂದರೆ ಪರಾವಲಂಬಿಗಳು, ಇನ್ನೊಬ್ಬರನ್ನು ನೋಡಿ ಕಲಿಯುವಂತಹ ವ್ಯವಸ್ಥೆ ನಿಮ್ಮಲ್ಲಿ ಎಂದಿಗೂ ಸಲ್ಲದು. ಯಾಕಂದರೆ ನಿಮಗಿರ್ತಕ್ಕಂಥ ಸಶಕ್ತತನ ಅಂತಕ್ಕಂಥದ್ದು ಸದೃಢವಾಗಿರ್ತಕ್ಕಂಥ ಬಲ. ಹಾಗಾಗಿ ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆಂಟ್ ಅಂತ ನಾವೇನು ಕರಿತೀವೋ ಆ ಸೆಲ್ಫ್ ಕಾನ್ಫಿಡೆಂಟನ್ನು ನೀವು ಎಷ್ಟು ವೃದ್ಧಿಸ್ಕೊಳ್ತೀರೋ ನಿಮ್ಮ ಬದುಕು ಅಷ್ಟು ಹಸನವಾಗಿರ್ತಕ್ಕಂಥದ್ದಿರುತ್ತೆ. ಇನ್ನು ಮೇಲಾಗಿ ಈ ಒಂದು ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶಿಯಲ್ಲೇ ಶನಿ ಇದ್ದು, ವ್ಯಯಾಧಿಪತಿ ಲಾಭ ವ್ಯಯಾಧಿಪತಿ ಶನಿ ಇದ್ದು, ವ್ಯಯದಲ್ಲಿ ರಾಹುಸ್ಥಿತನಿದ್ದಾನೆ, ಚತುರ್ಥ ಭಾವದಲ್ಲಿ ಗುರುವಿದ್ದು, ಜೊತೆಗೆ ಷಷ್ಠ ಭಾವದಲ್ಲಿ ಕೇತುಯುಕ್ತನಾಗಿರೋದರಿಂದ ಸ್ವಲ್ಪ ಮಟ್ಟಿಗೆ ಶತ್ರುಗಳಿಂದ ಭಯ ಕಾಡ್ತಕ್ಕಂಥದ್ದಾಗುತ್ತೆ. ಶತ್ರುಗಳು ಈಗ ಇಲ್ಲಿ ತನಕ ಶತ್ರುಗಳು ಎಲ್ಲೋ ಒಂದು ಕಡೆ ಇರ್ತಾರೆ, ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಕ್ಕಂಥ ಸಂಭವ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರ ಮಧ್ಯದಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ, ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥ ಸಂಭವ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಅದರಲ್ಲೂ ಕೂಡ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ರಾಹುಸ್ಥಿತನಿರೋದರಿಂದ ನೀವು ಎಷ್ಟೇ ಪ್ರಯತ್ನಪಟ್ಟು ಯಾರಿಗೇ ಸಹಾಯವನ್ನು ಮಾಡಿ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಕೂಡ ಕಳಂಕ ಮಾತ್ರ ನಿಮ್ಮನ್ನು ಬೆಂಬಿಡದೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ವಿನಮ್ರತೆಯಿಂದ ನಿಮ್ಮ ನೆರವರಿಯದವರ ಸಹಾಯದೊಂದಿಗೆ ನೀವು ಎಷ್ಟು ಆ ಒಂದು ಮನಸ್ಸನ್ನು ಹಗುರವಾಗಿ ಇಟ್ಕೊಂಡಿರ್ತೀರೋ ಅಲ್ಲಿ ತನಕ ನೀವು ಸುಭದ್ರವಾದ ಬದುಕನ್ನು ಕಾಣಬಹುದು. ಅದಾಗಿ ಒಂದೊಮ್ಮೆ ಏನಾದರೂ ನಿಮಗೆ ಮನಸ್ಸಿನ ಆಲೋಚನೆಗಳೇನಾದರೂ ವಿಭಿನ್ನವಾಗಿ ನಿಮಗೆ ಪರಿವರ್ತನೆ ಆಗಿದ್ದೆ ಆದರೆ ಖಂಡಿತ ನೀವು ಮತ್ತೆ ಪುನಃ ಅದಕ್ಕೆ ವಾಪಸ್ ಬರಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ವಿಶೇಷವಾಗಿ ರೈಲ್ವೆ ಉದ್ಯೋಗಸ್ಥರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಅವಮಾನಗಳಾಗ್ತಕ್ಕಂಥ ಸಂಭವ ಇದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಸರ್ಕಾರ ಮಟ್ಟದಲ್ಲಿ ಯಾರೇ ಕೆಲಸ ಕಾರ್ಯಗಳಲ್ಲಿದ್ದಂತಹ ಮೀನರಾಶಿಯವರಿಗೆ ಒತ್ತಡಗಳು ಸಹಜವಾಗಿರ್ತಕ್ಕಂಥದ್ದಾಗುತ್ತೆ. ಮೇಲಧಿಕಾರಿಗಳಿಂದ ಕೆಳವರ್ಗದವರಿಗೆ, ಕೆಳಗಿನ ಅಧಿಕಾರಿಗಳಿಂದ ಮೇಲ್ವರ್ಗದವರೆಗೂ ಕೂಡ ಯಾವುದೋ ಭಿನ್ನಾಭಿಪ್ರಾಯಗಳು ಮೂಡ್ತಕ್ಕಂಥ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಷೇರು ಮಾರ್ಕೆಟ್ಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಯಾರೋ ಹಿಂದಿನ ವರ್ಷ ಯಾರೋ ನಿಮಗೆ ಬಂದು ಮೋಟಿವ್ ಮಾಡ್ತಾರೆ, ನಾನು ಮೊನ್ನೆ ತಾನೇ 10 ಲಕ್ಷ ಹಾಕಿದ್ದೆ 50 ಲಕ್ಷ ಬಂತು ಅಂತಕ್ಕಂಥ ವಾಕ್ಯವನ್ನು ಕೇಳಿ ನೀವು ಇನ್ಫ್ಲೂಯೆನ್ಸ್ ಆಗಿ ತಗೊಂಡೋಗಿ ಅಲ್ಲಿ ಇಲ್ಲಿ ಸಾಲ ಮಾಡಿ ತಗೊಂಡೋಗಿ ಸಾಲದ ದುಡ್ಡನ್ನು ಅಲ್ಲಿ ಹಾಕಿದ್ದೆ ಆದರೆ ಜೀವನದುದ್ದಕ್ಕೂ ಕೂಡ ಅದೇ ನರಕದಲ್ಲಿ ನರಳಬೇಕಾದಂಥ ಸ್ಥಿತಿ ಈ ಒಂದು ಮೀನರಾಶಿಯವರೆಗೆ ಇರ್ತಕ್ಕಂಥದ್ದಾಗುತ್ತೆ. ದಯಮಾಡಿ ಆ ಎಲ್ಲ ದುಸ್ಸಾಹಸಗಳಿಗೆ ಕೈ ಹಾಕದ ಹಾಗೆ ನೀವು ಜೀವನವನ್ನು ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಕ್ರೀಡಾಪಟುಗಳಿಗೆ ಅತ್ಯಂತ ಶುಭತರವಾಗಿರ್ತಕ್ಕಂಥ ವರ್ಷ. ನಿಮಗೆ ಒಳ್ಳೆಯ ಸತ್ಕೀರ್ತಿ, ಯಶಸ್ಸು ಎಲ್ಲ ಸಿಗ್ತಕ್ಕಂಥ ವರ್ಷ. ಅದರಲ್ಲೂ ಕೂಡ ತುಂಬ ವರ್ಷಗಳಿಂದ ನಾನೇನೋ ಕ್ರಿಕೆಟ್ ಆಡಬೇಕು, ಹಾಕಿ ಆಡಬೇಕು, ಕಬಡ್ಡಿ ಆಡಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಂಥ ಮನಸ್ಸಿನಲ್ಲಿದ್ದಂಥವರಿಗೆ ಈ ಒಂದು ವರ್ಷ ಅತ್ಯಂತ ಸುಲಭವಾಗಿ ಅವಕಾಶಗಳು ಸಿಗ್ತಕ್ಕಂಥದ್ದಾಗುತ್ತೆ. ಪ್ರಯತ್ನದೊಂದಿಗೆ ಅವಕಾಶಗಳು ಕೂಡ ಸಿಗುವಂಥ ಅವಕಾಶ ನಿಮಗಿರೋದ್ರಿಂದ ಅದರೊಟ್ಟಿಗೆ ನೀವು ಆಲೋಚಿಸಿದಾಗ ಶುಭವಾಗುತ್ತೆ. ಮೇಲಾಗಿ ಇನ್ನು 2026ರಲ್ಲಿ ತುಂಬ ನಿಮ್ಮನ್ನು ಬಾಧಿಸುವಂಥದ್ದು ಏನಪ್ಪ ಅಂದರೆ ನಿಮ್ಮ ಆರೋಗ್ಯದ ಸಮಸ್ಯೆ. ನಿಮ್ಮನ್ನು ಪೀಡಿಸುವಂಥದ್ದು ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ಮೂಲವ್ಯಾಧಿಗಳು. ಅದರಲ್ಲೂ ಕೂಡ ಕಾಲುಗಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ. ಇನ್ನು ಕಾಲುಗಳು ಪ್ರತಿನಿತ್ಯವೂ ಕೂಡ ನೀವು ಆ ಕಾಲು ನೋವು ಅಂತಕ್ಕಂಥ ಆ ವ್ಯಾಧಿಯಿಂದ ಬಳಲಬಹುದಾದಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಮುಂಜಾಗೃತ ಕ್ರಮಗಳನ್ನು ತೆಗೆದುಕೊಳ್ಳಿ. ಡಾಕ್ಟರ್ಗಳನ್ನು ಸಂಪರ್ಕಿಸಿ ಅವರನ್ನು ಕೈಕಾಲು ಸಂಬಂಧಿತವಾದಂತಹ ರೋಗಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ. ಮೇಲಾಗಿ ಈ ಒಂದು ಮೀನರಾಶಿಯವರು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅತಂತ್ರ, ಸ್ವತಂತ್ರ, ಸದೃಢತೆ ಅಂತಕ್ಕಂಥ ಈ 3 ಟ್ಯಾಗ್ಲೈನನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಸರ್ವತಾ ಕೆಲಸ ಕಾರ್ಯಗಳಲ್ಲಿ ಮಾಡೋದರಿಂದ
ಅತ್ಯಂತ ಶುಭವನ್ನು ಕಾಣಬಹುದು. ವಿಶೇಷವಾಗಿ ಗಮನವಹಿಸಬೇಕಾಗಿರ್ತಕ್ಕಂಥದ್ದು ಮನೆಯ ವಾತಾವರಣ ಖಂಡಿತ ಶುಭವಾಗುತ್ತೆ. ಇರ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಂದ ದೂರ ಆಗಬೇಕು. ಇನ್ನೊಂದಷ್ಟು ಶುಭವನ್ನು ಕಾಣಬೇಕಾದರೆ ರುದ್ರ ಮತ್ತು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಪ್ರತಿ ಮಂಗಳವಾರ ಆಂಜನೇಯನ ದರ್ಶನ ಜೊತೆಗೆ ಮಂಗಗಳಿಗೆ ಸಾಧ್ಯವಾದಷ್ಟು ಬಾಳೆಹಣ್ಣು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಕ್ಷೇತ್ರದಲ್ಲೆಲ್ಲಾದರೂ ಕೂಡ ಮರಗಳಲ್ಲಿರ್ತಕ್ಕಂಥ ಮಂಗಗಳು ಅಂದರೆ ಕೋತಿ ಅಂತ ನಾವೇನು ಕರಿತೀವೋ ಆ ಮಂಗಗಳಿಗೆ ನೀವು ಬಾಳೆಹಣ್ಣು ತಿನ್ನಿಸೋದ್ರಿಂದ ಸಂಚಿತ ಕರ್ಮಾದಿಗಳು ನಿಮಗೆ ನಿವಾರಣೆ ಆಗುತ್ತೆ. ಹೇಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಘ್ನಗಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನೆರವೇರುವ ಹಾಗೆ ಆ ಆಂಜನೇಯನ ಅನುಗ್ರಹವಾಗುತ್ತೆ. ನೀವು ಅನುನಿತ್ಯವಾಗಿಯೂ ಕೂಡ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರ ಜಪ ನಿಮ್ಮ ಬದುಕಿನಲ್ಲಿ ಇನ್ನೊಂದಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.